ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಕ್ಯಾರೆಟ್ ತುರಿ ಇಟ್ಕೊಂಡು ಏನೋ ಮಾಡ್ತಾಯಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ನಿಮಗೆ ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟ್ನ ತೊಳೆದು ತುರಿದು ಇಟ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಅದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎರಡು ರೀತಿ ಮಾಡ್ಬೋದು. ನಾವು ಓಪನ್ ಪ್ಯಾನ್ನಲ್ಲೂ ಕೂಡ ಮಾಡ್ಬೋದು, ಹಾಗೆ ಪ್ರೆಷರ್ ಕುಕ್ಕರ್ನಲ್ಲೂ ಕೂಡ ಮಾಡ್ಬೋದು. ನಾನು ಇದನ್ನು ಓಪನ್ ಪ್ಯಾನ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ಯಾನ್ನಲ್ಲಿ ನಾನೊಂದು 3 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರ ಹಸಿ ವಾಸನೆ ಪೂರ್ತಿ ಹೋಗಬೇಕು. ಇವತ್ತು ಹಲ್ವಾ ಮಾಡೋದಷ್ಟೇ ಅಲ್ಲ, ನಿಮಗೆ ಕ್ಯಾರೆಟ್ ಹಲ್ವಾ ಎಲ್ಲಿ ಹುಟ್ಕೊಂತು ಅಂತ ಕೂಡ ಹೇಳ್ತೀನಿ. ಅದರ ಹಿಂದಿನ ಹಿಸ್ಟ್ರಿ ಕೂಡ ತಿಳ್ಕೊಬೇಕಲ್ವಾ, ಅದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಈಗ ಈ ಕ್ಯಾರೆಟ್ ಹಸಿ ವಾಸನೆ ಹೋಗೋವರೆಗೂ ನಾವು ಹೀಗೆ ಫ್ರೈ ಮಾಡ್ತಾ ಇರೋಣ. ಆ್ಯಕ್ಚುಲಿ ಕ್ಯಾರೆಟ್ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಬೆಳೆ ಅಲ್ಲ, ಇದು ಅಫ್ಘಾನಿಸ್ತಾನದಿಂದ ನಮ್ಮ ದೇಶಕ್ಕೆ ಬಂದದ್ದು. ಇತಿಹಾಸದ ಪ್ರಕಾರ ಕ್ಯಾರೆಟ್ನ ಡಚ್ಚರು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ತೊಗೊಂಡು ಬಂದು ಇಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಅಂದರೆ ಪಂಜಾಬ್ನ ಪ್ರಾಂತ್ಯದಲ್ಲಿ ಇದನ್ನು ಮೊದಲು ಬೆಳೆಯೋದಕ್ಕೆ ಶುರು ಮಾಡಿದ್ರು ನಮ್ಮ ದೇಶದಲ್ಲಿ. ಈಗ ಕ್ಯಾರೆಟ್ ತುರಿಯೋ ಟೆಕ್ಸ್ಚರ್ ಚೇಂಜ್ ಆಗಿದೆ, ಸ್ವಲ್ಪ ಮೆತ್ತಗಾಗಿದೆ ಅಲ್ವಾ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ಕ್ಯಾರೆಟ್ನ ಹಿಸ್ಟ್ರಿನ ನಿಮಗೆ ಪೂರ್ತಿ ಹೇಳ್ತೀನಿ. ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ತಂದು ಪರಿಚಯ ಮಾಡಿದಾಗ ನಮ್ಮ ದೇಶದಲ್ಲಿ ಕ್ಯಾರೆಟ್ನ ಬಳಸ್ಕೊಂಡು ಎರಡೇ ಐಟಮ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು, ಕ್ಯಾರೆಟ್ನಿಂದ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಎರಡನೇದು, ಹಲ್ವಾಗಳಲ್ಲೇ ಶ್ರೇಷ್ಠ ಆಗಿರುವಂಥ ಕ್ಯಾರೆಟ್ ಹಲ್ವಾನ ಮಾಡೋದಕ್ಕೆ ಶುರು ಮಾಡಿದ್ರು. ಕ್ಯಾರೆಟ್ ಅಫ್ಘಾನಿಸ್ತಾನದಿಂದ ಬಂದಿರ್ಬೋದು, ಆದರೆ ಹಲ್ವಾನ ಕಂಡುಹಿಡ್ದಿದ್ದು ನಮ್ಮ ದೇಶದವರು ಅನ್ನೋದು ನಮ್ಮ ಹೆಮ್ಮೆ. ಹಲ್ವಾ ಅನ್ನೋ ಪದನ ಅರೇಬಿಕ್ನಿಂದ ತೊಗೊಂಡಿದ್ದಾರೆ. ಅರೇಬಿಕ್ ಭಾಷೆಯಲ್ಲಿ ಹಲ್ವಾ ಅಂದರೆ ಸ್ವೀಟ್ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಕ್ಯಾರೆಟ್ ಹಲ್ವಾ ಅಂತ ಇದು ಜಗತ್ತಿನ ತುಂಬ ಪ್ರಸಿದ್ಧಿಯಾಗಿರೋದು. ಕ್ಯಾರೆಟ್ ಸ್ವೀಟ್ ಅನ್ನೋದನ್ನೇ ಕ್ಯಾರೆಟ್ ಹಲ್ವಾ ಅಂತ ಕರೀತಾರೆ. ಬರೀ ಅಡುಗೆಗಳನ್ನು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದಷ್ಟೇ ಅಲ್ಲ, ಅದರ ಹಿಂದಿನ ಇತಿಹಾಸ ಕೂಡ ತಿಳ್ಕೋಬೇಕು. ತುಂಬ ಸ್ವಾರಸ್ಯಕರವಾಗಿರುತ್ತೆ. ಈಗ ಕ್ಯಾರೆಟ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ಹಾಲು ಸೇರಿಸೋಣ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅರ್ಧ kg ಕ್ಯಾರೆಟ್ಗೆ. ನೀವು ಕ್ವಾಂಟಿಟಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಬೇಸ್ ಮೇಲೆ ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ಆದರೆ ಹಾಲು ಸೇರಿಸೋಕ್ಕಿಂತ ಮೊದಲು ಕ್ಯಾರೆಟ್ನ ಹಸಿ ವಾಸನೆ ಪೂರ್ತಿ ಹೋಗಿರಬೇಕು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದೆ ಈ ಪ್ರಾಸೆಸ್, ಬಟ್ ಪೇಷನ್ಸಿಂದ ಮಾಡಿ ಹಲ್ವಾ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ನಾನು ಹಾಲನ್ನು ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡೋಣ. ಹಾಲು ಮತ್ತು ಕ್ಯಾರೆಟ್ ತುಂಬ ನೀಟಾಗಿ ಮಿಕ್ಸ್ ಆಗಬೇಕು. ಅವುಗಳ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಬೆಳಿಬೇಕು. ಆಗಲೇ ನಿಮ್ಮ ಹಲ್ವಾ ತುಂಬ ರುಚಿಯಾಗಿ ಆಗೋದು. ಕ್ಯಾರೆಟ್ ಕಂಪ್ಲೀಟಾಗಿ ಹಾಲನ್ನು ಹೀರ್ಕೋಬೇಕು. ಅದಾದಮೇಲೆ ನೀವು ಸಕ್ಕರೆನ ಆ್ಯಡ್ ಮಾಡಬೇಕು. ಕ್ಯಾರೆಟ್ ಹಲ್ವಾನ ನಮಗಿಂತ ಜಾಸ್ತಿ ಉತ್ತರ ಭಾರತದಲ್ಲಿನೇ ತುಂಬ ಕಾಮನ್ ಆಗಿ ಮಾಡ್ತಾರೆ. ನಾವೆಲ್ಲ ಇತ್ತೀಚೆಗೆ ನಮ್ಮ ಫಂಕ್ಷನ್ಸ್ಗಳಲ್ಲೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಈಗ ನೀವು ಗಮನಿಸ್ಬೋದು, ಕ್ಯಾರೆಟ್ ಹಾಲನ್ನು ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಎಣ್ಣೆ ಬಿಡ್ತಾ ಇದೆ ಸ್ವಲ್ಪ. ಹಾಗೆ ಕೈ ಆಡಿಸ್ತಾ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆನ ಲಾಸ್ಟಲ್ಲಿನೇ ಹಾಕಬೇಕು, ಆವಾಗ ಮಾತ್ರ ಕ್ಯಾರೆಟ್ನ ರುಚಿ ಚೆನ್ನಾಗಿ ಬರುತ್ತೆ. ನಾವು ಮೊದಲೇ ಸಕ್ಕರೆ ಹಾಕ್ಕೊಂಡ್ರೆ ಸಕ್ಕರೆ ಪಾಕ ಬಿಟ್ಕೊಂಡು ಕ್ಯಾರೆಟ್ ಹಲ್ವಾ ಚೆನ್ನಾಗಾಗಲ್ಲ. ಸೊ ಲಾಸ್ಟಲ್ಲಿನೇ ಹಾಕ್ಕೊಳ್ಳಿ. ಸಕ್ಕರೆನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದು ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇದ್ದರೆ ನೀವು ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಳಿ. ನೀವು ಕಡಿಮೆ ಸ್ವೀಟ್ ತಿಂತಾಯಿದ್ರೆ ಕಡಿಮೆ ಸಕ್ಕರೆನ ಹಾಕ್ಕೊಳ್ಳಿ. ಕ್ಯಾರೆಟ್ಗೆ ಬಿಸಿಲು ಜಾಸ್ತಿ ಆದಷ್ಟು ಬಣ್ಣ ಮತ್ತು ರುಚಿ ಬರುತ್ತೆ. ಸೊ ಹೆಚ್ಚು ಬಿಸಿಲಿದ್ದಾಗ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಸಿಗುವಂಥ ಕ್ಯಾರೆಟ್ನ ಬಳಸ್ಕೊಂಡು ಹಲ್ವಾ ಮಾಡೋದನ್ನು ಮಿಸ್ ಮಾಡಲೇಬೇಡಿ. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದಾಗೋವರೆಗೂ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇಲ್ಲಿ ನಾನು ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ, ಹಾಗೆ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಮತ್ತು ಕಲ್ಲಂಗಡಿ ಬೀಜನ ತೊಗೊಂಡಿದ್ದೀನಿ. ಹೀಗೆ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ ಕಲ್ಲಂಗಡಿ ಬೀಜ ಕೂಡ. ಸೊ ಅದನ್ನು ಹಾಕಿದ್ರೆ ಸ್ವೀಟ್ ಚೆನ್ನಾಗಾಗುತ್ತೆ. ಈಗ ಇವುಗಳನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಚಿಕ್ಕ ಪ್ಯಾನಲ್ಲಿ ಒಂದು 2-3 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ಈಗ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋತೀನಿ. ಕ್ಯಾರೆಟ್ ಹಲ್ವಾನ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಕೂಡ ಮಾಡ್ತಾರೆ. ಅದರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಅದನ್ನು ಹಾಕ್ತಾಯಿಲ್ಲ, ನಾನು ಬರೀ ಹಾಲಿನಲ್ಲೇ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ನಾನು ಸಪ್ರೇಟಾಗೇನು ಫ್ರೈ ಮಾಡ್ಕೊಂಡಿಲ್ಲ, ಒಟ್ಟಿಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಆದಮೇಲೆ ಇದನ್ನು ಕ್ಯಾರೆಟ್ ಹಲ್ವಾ ಜೊತೆಗೆ ಮಿಕ್ಸ್ ಮಾಡೋಣ. ಈಗ ನಮ್ಮ ಹಲ್ವಾ ಸ್ವಲ್ಪ ಹೊತ್ತು ಸ್ಟೀಮ್ನಲ್ಲಿ ಕುಕ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಸಕ್ಕರೆ ಪೂರ್ತಿ ಮೆಲ್ಟಾಗಿ ಪಾಕನ ಕ್ಯಾರೆಟ್ ಜೊತೆಗೆ ತುಂಬ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದ್ರ ಮೇಲೆ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ.
ಒಂದೆರಡು ಏಲಕ್ಕಿನ ಪುಡಿ ಮಾಡಿ ಹಾಕೋದ್ರಿಂದ ಕ್ಯಾರೆಟ್ ಹಲ್ವಾಗಿ ತುಂಬ ಒಳ್ಳೆಯ ರುಚಿ ಕೊಡುತ್ತೆ. ಹಾಗೆಯೇ ಏಲಕ್ಕಿಯ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ಈಗ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೆಟಿನ್ ಇದೆ, ಹಾಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅಷ್ಟೇ ಅಲ್ಲ, ಇದರಲ್ಲಿ ತುಪ್ಪ ಬೆರೆಸಿದ್ದೀವಿ, ಹಾಗೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕಿದ್ದೀವಲ್ಲ. ಸೊ ಇದರಿಂದ ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಆಚೆಯಿಂದ ಏನೋ ತಂದು ಕೊಡೋ ಬದಲು ನಿಮ್ಮ ಮಕ್ಕಳು ಸ್ವೀಟ್ ತಿಂತೀನಿ ಅಂದಾಗ ಈ ಥರದನ್ನೆಲ್ಲ ಮಾಡಿ ಕೊಡೋದಕ್ಕೆ ಟ್ರೈ ಮಾಡಿ. ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇದು ರೆಡಿ ಆಗಿದೆ. ಈ ಥರ ಬೌಲ್ನಲ್ಲಿ ಮಕ್ಕಳಿಗೆ ನೀವು ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ನಾನು ಮುಂದೆ ಹಾಕೋ ವೀಡಿಯೋಸ್ನಲ್ಲಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ರೆಸಿಪಿ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ.